ಮಾರ್ನಿಂಗಿಂದ ಅವಳಿಗೆ ಕಾಲ್ ಮಾಡಿ ಅವಳಿಗೆ ವಿಷಸ್ ಹೇಳಿ ಮತ್ತು ಅವರು ಸ್ಟೇಟಸಲ್ಲೆಲ್ಲ ಅವಳು ಫೋಟೋ ಹಾಕ್ಕೊಂಡು ವಿಡಿಯೋ ಹಾಕ್ಕೊಂಡು ಮೆನ್ಷನ್ ಮಾಡಿಕೊಂಡು ಅವಳಿಗೆ ವಿಷಸ್ ತಿಳಿಸ್ತಿದ್ದೀರಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ ದಿಶಾ ಬರ್ಡೇ ಇದೆ. ಸೊ ದಿಶಾ ಇವಾಗ ಎದ್ದಿದ್ದಾಳೆ. ಮಾರ್ನಿಂಗ್ 9 ಆಗಿದೆ. ಸೊ ಇವಾಗ ಎದ್ಬಿಟ್ಟು ಹಾಲು ಕುಡಿತಾ ಇದ್ದಾಳೆ. ಗೈಸ್, ಅವಳು ನಿನ್ನೆಯಿಂದನೇ ಮಮ್ಮಿ ಕೇಕ್ ಬೇಕು ಅಂತ ಕೇಳ್ತಾನೆ ಇದ್ದಾಳೆ. ಸೊ ಪಾಪ ಇವತ್ತು ಬೆಳಗ್ಗೆ ಎದ್ದು ಹಾಲು ಕುಡಿದ್ಬಿಟ್ಟು ಬಂದಿದ್ದ ತಕ್ಷಣ ನಾನು ಕೇಳಿದ್ದೆ ಒಂದೇ ಮಾತು, ಮಮ್ಮಿ ಕೇಕ್ ಬೇಕು ಅಂತ. ಸೊ ಅವಳು ಖುಷಿನೇ, ಯಾಕೆ ನಾವು ಬೇಡ ಅಂತ ಹೇಳೋದು. ಆದರೆ ನಾನು ಹೋಗಿ ಕೇಕ್ ಆರ್ಡ್ರ್ ಮಾಡಿ ಅವಳಿಗಿನ್ನೂ ಬಟ್ಟೆನೂ ತಂದಿಲ್ಲ. ಬಟ್ಟೆ ಎಲ್ಲ ತೊಗೊಂಬರೋಷ್ಟೊಳಗಡೆ ನನಗೆ ಟೈಮ್ ಬೇಕಾಗುತ್ತೆ ಮತ್ತು ಅವಳನ್ನ ಎತ್ಕೊಂಡು ಹೋಗಿ ಬರೋದಕ್ಕಾಗಲ್ಲ. ಅವಳಿಗೆ ಈಗ ಏನು ಮಾಡಬೇಕಂದ್ರೆ ಅವಳನ್ನ ನೀಟಾಗಿ ಫ್ರೆಶ್ ಅಪ್ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಸ್ಕೂಲಿಗೆ ಕಳಿಸಿದಾದಮೇಲೆ ನಾನು ಹೋಗಿ ಡೆಕೋರೇಷನ್ದು ಐಟಮ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಕೇಕೆಲ್ಲ ಆರ್ಡ್ರ್ ಮಾಡಿಕೊಂಡು ಅದನ್ನ ತೊಗೊಂಡು ಬಟ್ಟೆ ತೊಗೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ಮತ್ತು ಸ್ಕೂಲಿಂದ ದಿಶಾ ಬರ್ತಾಳೆ ಅಲ್ವಾ, ಸ್ಕೂಲಿಂದ ದಿಶಾ ಬಂದಮೇಲೆ ಯಾವ ಥರ ಸರ್ಪ್ರೈಸ್ ಆಗ್ತಾಳೆ ನೋಡಬೇಕಾಗಿದೆ. ಗೈಸ್ ನೋಡಿ, ಅವಳಿಗೆ ಬ್ರಷ್ ಮಾಡು ಅಂತೇಳ್ಬಿಟ್ಟು ಬ್ರಷ್ ಪೇಸ್ಟ್ ಕೊಟ್ಟರೆ ಯಾವ ಥರ ಆಟ ಆಡ್ತಾ ಇದ್ದಾಳೆ ನೋಡಿ. ಬ್ರಷ್ ಮಾಡಿದೆ ಅವಳಷ್ಟಕ್ಕೆ ಅವಳೇ ಮಿರರಲ್ಲಿ ನೋಡಿಕೊಂಡು ನಗಾಡಿಕೊಂಡು ಆ ಪೇಸ್ಟೆಲ್ಲ ನೋಡಿ ಇಲ್ಲಿ ಉಜ್ಜ್ತಾ ಇದ್ದಾಳೆ, ಇಲ್ಲೆಲ್ಲ ಉಜ್ಜ್ತಾ ಇದ್ದಾಳೆ. ಇದೆಲ್ಲ ಬಂಕ ಆಗೋಯ್ತು ಚಿನ್ನಿ, ಹಂಗೆಲ್ಲ ಮಾಡಬಾರ್ದು. ಬ್ರಷ್ ಮಾಡು, ಉಜ್ಜಮ್ಮ, ಹಲ್ಲುಜ್ಜಲ್ಲ ನೀನು ಬರ್ತಡೇ ತಾನೇ ಇವತ್ತು. ಕೇಕ್ ಬೇಡ ಆಯಿತು ಬಿಡು, ಬೇಡ. ಆಯಿತು. ಹಾಂ, ಏನು ನಿಂದು? ಹಾಂ, ಸೋಪು. ನಿಂಗೆ ಇವಾಗ ಕೇಕ್ ಬೇಕು ಅಂದರೆ ನೀಟಾಗಿ ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಕೇಕ್ ತಂದು ಕೊಡ್ತೀನಿ, ಆಯಿತಾ? ಇಲ್ಲಿ ನೋಡು, ನಾನೇನು ಹೇಳ್ತಾ ಇರೋದು. ಹೋಗಮ್ಮ. ದಿಶಾ ಗುಡ್ ಗರ್ಲ ಅಲ್ಲ ನೋಡು, ಪೆನ್ನಲ್ಲಿ ಉಜ್ಜುತ್ತಾರ. ಚಿನ್ನಿ ಪೆನ್ ಕೊಡು ಬಂಗಾರ, ಕುಡಿಲಿ. ಉಜ್ಜು, ಬ್ರಷ್ ಮಾಡು. ಅಯ್ಯ, ಅಲ್ಲೆಲ್ಲ ಕೆಟ್ಟೋಗ್ಬಿಟ್ಟೈತಮ್ಮ. ಅಲ್ಲಿ ನೋಡು ಕೆಟ್ಟೋಗಿರೋದು ದಿಶಾದು ಅಲ್ಲು ಈ ಅನ್ನ. ಅಯ್ಯೋ, ಹಾಂ, ಅದಕ್ಕೆ ಬ್ರಷ್ ಮಾಡು ಚಿನ್ನಿ ಪ್ಲೀಸ್. ಸ್ಕೂಲಿಗೆ ಕಳಿಸ್ಬಿಡ್ತೀನಿ, ಇಲ್ಲಾಂದರೆ ಸ್ಕೂಲ್ಗೆ ಹೋಗಲ್ಲ. ಅದಕ್ಕೆ ಇಲ್ಲಾಂದರೆ ನೀನು ಬ್ರಷ್ ಮಾಡಿಲ್ಲ ಅಂದರೆ ನಾನು ಸ್ಕೂಲಿಗೆ ಕಳಿಸ್ತೀನಿ. ಬ್ರಷ್ ಮಾಡಿದರೆ ಕಳಿಸಲ್ಲ, ಸರಿನಾ? ಹಾಂ, ಬ್ರಷ್ ಮಾಡು. ವೆರಿ ಗುಡ್, ಮಾಡಮ್ಮ, ನೀಟಾಗಿ ಮಾಡು. ವೆರಿ ಗುಡ್, ಎಸ್. ಬ್ರಷ್ ಮಾಡಿ ಬಾಯಿ ತೊಳ್ಕೊಂಬಂದ್ಲು, ಊಟ ಕೇಳಿದ್ಲು, ಊಟ ಹಾಕ್ಕೊಟ್ಟೆ. ಮತ್ತು ತಿನ್ಸೋದಕ್ಕೆ ಹೋದ್ರೆ ತಿಂತಾನೇ ಇಲ್ಲ, ಒಂದು ತುತ್ತೂ ತಿಂದಿಲ್ಲ ಇವಳು ದಿಶಾ. ಏನು ಮಾಡೋದು? ನಾನೆಲ್ಲ ರೆಡಿ ಮಾಡ್ಕೊಳೋಷ್ಟೊಳಗಡೆ ಸ್ಕೂಲ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ರೆಡಿ ಮಾಡಿದೆ. ಇವಳನ್ನ ಡೈಲಿ ಹೆಂಗೆ ಮಾಡ್ತೀನೋ ಆ ಥರ ಮಾಡಿದ್ದೀನಿ. ಬ್ಯಾಗ್ ಎತ್ಕೊಬಾ. ಬ್ಯಾಗ್ ಹಾಕ, ಅಳ್ಬಾರ್ದು. ಬಾ. ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಹಠ ಮಾಡಿಕೊಂಡು ಪಾಪ ಹತ್ಕೊಂಡೇ ಹೋಗ್ತಾ ಇದ್ದಾಳೆ. ಶೋ ಅಕ್ಕ. ಗೈಸ್, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಫ್ರೆಶ್ ಅಪ್ ಆಗಿ ಬಂದೆ. ಸೊ ಕೇಕೆಲ್ಲ ಆರ್ಡರ್ ಕೊಟ್ಟಿದ್ದೀನಿ. ಆರ್ಡರ್ ಇನ್ನೂ ಬರೋಷ್ಟರೊಳಗಡೆ ಇನ್ನೂ 2 hours ಆಗುತ್ತಂತೆ. ಸೊ ಇನ್ನೂ ಪಾಪುಗೆ ಬಟ್ಟೆ ತಂದಿಲ್ಲ. ಬಟ್ಟೆ ತರೋದಕ್ಕೆ ಒಬ್ಬಳೇ ಹೋಗೋದಕ್ಕೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಅವಳನ್ನೂ ಕರ್ಕೊಂಡು ಹೋಗಬೇಕು ಅನ್ನಿಸ್ತಿದ್ದೆ ದಿಶಾನ. ಸೊ ಈಗ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಮತ್ತೆ ಬಟ್ಟೆ ತರೋದಕ್ಕೆ ಹೋಗ್ತೀನಿ. ಇನ್ನೊಂದು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಗೈಸ್, ಏನಂದರೆ ದಿಶಾ ಬರ್ಡೇ ನೆನ್ಪಿಟ್ಕೊಂಡು ಬೆಳಗ್ಗೆ ಮಾರ್ನಿಂಗಿಂದ ಅವಳಿಗೆ ಕಾಲ್ ಮಾಡಿ ಅವಳಿಗೆ ವಿಷಸ್ ಹೇಳಿ ಮತ್ತು ಅವರು ಸ್ಟೇಟಸಲ್ಲೆಲ್ಲ ಅವಳು ಫೋಟೋ ಹಾಕ್ಕೊಂಡು ವಿಡಿಯೋ ಹಾಕ್ಕೊಂಡು ಮೆನ್ಷನ್ ಮಾಡಿಕೊಂಡು ಅವಳಿಗೆ ವಿಷಸ್ ತಿಳಿಸ್ತಿದ್ದೀರಾ. ಮತ್ತು ನನಗೂ ತುಂಬ ಜನ ಈ ಥರ ಬೇಬಿದು ಬರ್ಡೇ ಇದೆ ಅಲ್ವಾ, ಸೊ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ನೆನ್ಪಿಟ್ಕೊಂಡು ದಿಶಾನ ಸಖತ್ ಇಷ್ಟಪಡ್ತಿದ್ದೀರಾ. ಅವಳ ಫೋಟೋ ವಿಡಿಯೋ ಎಲ್ಲ ಮೆನ್ಷನ್ ಮಾಡಿಕೊಂಡು ಅವಳಿಗೆ ವಿಷಸ್ ಹೇಳ್ತಿದ್ದೀರಲ್ವ, ತುಂಬ ಅಂದರೆ ತುಂಬ ಧನ್ಯವಾದಗಳು ನಿಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.
ಸರಿ, ಈಗ ಏನು ಮಾಡೋಣ ಗೊತ್ತಾ, ಈಗ ದಿಶಾ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಅವಳನ್ನ ಬಿಡೋವಾಗ ನಾನೇನು ತೊಗೊಟ್ಟಿರಲಿಲ್ಲ, ಚಾಕ್ಲೇಟ್ಸು ಸ್ವೀಟ್ಸು ಅದೆಲ್ಲ ಏನೂ ಕೊಟ್ಟಿರಲಿಲ್ಲ. ಈಗ ಹೋಗಿ ಅವಳಿಗೆ ಚಾಕ್ಲೇಟ್ಸು ಸ್ವೀಟ್ಸು ಎಲ್ಲ ತೊಗೊಂಡೋಗಿ ಕೊಟ್ಟು ಅಲ್ಲಿ ಸ್ಕೂಲಲ್ಲೆಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವಳನ್ನ ಕರ್ಕೊಂಡು ಬರೋಣ. ಥ್ಯಾಂಕ್ ಯು ಅನ್ನೋ ದಿಶಾ, ಥ್ಯಾಂಕ್ ಯು ಅಂತ ಹೇಳಮ್ಮ. ನಿಧಾನ, ಹುಷಾರು. ಗೈಸ್, ದಿಶಾನ ಸ್ಕೂಲಿಂದ ಕರ್ಕೊಂಬಂದೆ. ನೋಡಿ ಎಷ್ಟು ಖುಷಿಯಾಗಿ ಓಡಿ ಓಡಿ ಬರ್ತಾ ಇದ್ದಾಳೆ ಅವಳು. ಒಂದು ಕ್ಷಣನೂ ಅಲ್ಲಿರಲಿ, ನಾನು ಹೋಗಿದ ತಕ್ಷಣ ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದುಬಿಟ್ಲು. ಚಾಕ್ಲೇಟ್ಸ್ ಎಲ್ಲ ಖಾಲಿ ಆಯಿತು. ಸೊ ಸ್ವೀಟ್ಸ್ ಇನ್ನೂ ಸ್ವಲ್ಪ ಇತ್ತು. ನೈಟ್ ಕೇಕ್ ಕಟ್ ಮಾಡೋವಾಗ ಸ್ವೀಟ್ಸ್ನ ಕೊಡೋಣ ಅಂತ ಹಾಗೆ ಇಟ್ಟೆ. 2 hours ಆದಮೇಲೆ ಕೇಕ್ ಬಂತು. ಸೊ ಎಷ್ಟು ಖುಷಿ ಆಯಿತು ಗೊತ್ತಾ, ಸಖತ್ತಾಗಿದೆ. ಇದು ಐಸ್ ಕೇಕು, ಬಂಗಾರಿ ಅಂತ ನೋಡಿದ ತಕ್ಷಣ ಅವಳಿಗೆ ದಿಶಾಗೆ ಸಖತ್ ಖುಷಿ ಆಗೋಗಿದೆ. ದಿಶಾನ ಕರ್ಕೊಂಡೋಗಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊತಾಳೆ. ಅದು ಹೊಸ ಬಟ್ಟೆ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಔಟ್ಸೈಡ್ ಜೋರಾಗಿ ಮಳೆ ಬೀಳ್ತಿತ್ತು. ಸೊ ಮಳೆ ಬೀಳೋದಕ್ಕೆ ಆ ಗಾಳಿಗೆ ಕರೆಂಟ್ ಹೊರಟೋಗ್ಬಿಟ್ಟಿತ್ತು. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಕರೆಂಟೇ ಬಂದಿಲ್ಲ. ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಟಾರ್ಚ್ ಇಟ್ಕೊಂಡು ನಾವು ಡೆಕೋರೇಷನ್ ಮಾಡೋಕ್ಕೆ ಹೋಗಿದ್ದು. ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲಾಗಿ ಡೆಕೋರ್ ಮಾಡಿಬಿಟ್ರಿ. ಯಾಕೆಂದರೆ ಏನು ಕಾಣಿಸ್ತಾ ಇರಲಿಲ್ಲ ನಮಗೆ. ಅದಕ್ಕಂತಾನೆ ಬಲೂನ್ಸ್ ಯಾವ ಥರ ಡೆಕೋರ್ ಮಾಡಬೇಕು ಅಂತ ಒಂದು ಸಿಂಪಲ್ಲಾಗಿ ಒಂದು ಐಡಿಯಾ ಥರ ಪ್ಲ್ಯಾನ್ ಮಾಡ್ತಾ ಇದ್ವಿ. ದಿಶಾ, ಒಂದು ಸ್ವಲ್ಪ ಅಲ್ಲಿ ಸೈಡಿಗೆ ನಿಂತ್ಕೊ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಕರೆಂಟ್ ಬರಲೇ ಇಲ್ಲ. ಸಿಂಪಲ್ಲಾಗಿರಲಿ ಅಂತ ಈ ಥರ ಡೆಕೋರೇಷನ್ ಮಾಡಿದ್ವಿ. ಸಾಕಲ್ವಾ ಸಿಂಪಲ್ಲಾಗಿ. ಆ ಕರೆಂಟ್ ಬೇರೆ ಇಲ್ಲ, ಏನಿಲ್ಲ. ಹ್ಯಾಪಿ ಬರ್ಡೇ ಟು ಯು ದಿಶಾ, ಹ್ಯಾಪಿ ಬರ್ಡೇ ಟು ಯು ದಿಶಾ, ಹ್ಯಾಪಿ ಬರ್ಡೇ ಟು ಯು ದಿಶಾ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಿಶಾ, ದಿಶಾ ವಿಡಿಯೋ ಮಾಡಿ. ಬರ್ಡೇ ಸೈಡ್ ಬಾರಿ ರಕ್ಷಿತಾ. ಏ ಲಕ್ಷ ಸೈಡ್ ಹೋಗೆ, ರಕ್ಷಿತಾ ಗುದ್ದು ಬಿಡ್ತೀನಿ.